ಈಗಾಗಲೇ ನಮ್ಮ ಕೃಷಿ ಇಲಾಖೆಯವರು ಅಗ್ರಿಕಲ್ಚರ್ ಸರ್ವೆ ಮಾಡಿದ್ದಾರೆ. ಬಿತ್ತನೆ ಸಂಪೂರ್ಣವಾಗಿ ಮೋರ್ ದನ್ 90% ಆಗಿದೆ, 97 ಆಗಿದೆ. ಆದ್ರೂ ಕೂಡ ಇಲ್ಲಿ ಫಿಸಿಕಲಿ ನೋಡಿದಾಗ ಬಹಳ ಗಂಭೀರ ಪರಿಸ್ಥಿತಿ ಇದೆ. ನೋಡೋಣ, ಇನ್ನೊಂದು 10 ದಿವಸ ಒಳಗೆ ಮಳೆ ಆಗದಿದ್ರೆ ಇನ್ನು ಸಮಸ್ಯೆ ಆಗ್ತದೆ ಮತ್ತು ನೀರೇ ಜಾಸ್ತಿ ಆಗುತ್ತೆ. ನೋಡೋಣ, ಈಗ ಒಂದು ಹಂತದಲ್ಲಿ ಅವರು ಸರ್ವೆ ಮಾಡಿದಾರೆ, ಇನ್ನೊಂದು ಹಂತಕ್ಕೆ ಮತ್ತೆ ಮಾಡಬೇಕಾಗ್ತದೆ. ನಂತರ ಬಹುಶಃ ಬಹಳಷ್ಟು ಡ್ಯಾಮೇಜ್ ಆಗುವಂತ ಲಕ್ಷಣಗಳು ಕಾಣ್ತದೆ. ಅದೆಲ್ಲ ವರದಿ ಮಾಡ್ತೀವಿ ಸರ್ಕಾರಕ್ಕೆ. ಸರ್ಕಾರ ಮುಂದೆ ಯಾವ ಕೇಂದ್ರ ಸರ್ಕಾರ ಕಳಿಸ್ಬೇಕಾಯ್ತು, ನಂತರ ಬರಗಾಲ ಘೋಷಣೆ ಮಾಡಬೇಕಾಗ್ತದೆ. ಈಗ ಅತಿ ಹೆಚ್ಚು ಉದ್ದು, ಹೆಸರು ಮತ್ತೆ ಶೇಂಗಾ ಈ ಗೋವಿನ ಜೋಳ ಎಲ್ಲ ಹೋಗಿದೆ ಆಲ್ಮೋಸ್ಟ್ ಎಲ್ಲ ನೋಡ್ಲಿಕ್ಕೆ ಮಾತ್ರ ಅದು ಹಸಿರು ವಾಸ್ತವಿಕವಾಗಿ ಅಲ್ಲಿ ಹೋದ್ ನೋಡ್ರೆ ಅದ್ರಲ್ಲಿ ಯಾವುದೇ ಬೆಳವಣಿಗೆ ಕಾಣ್ತಾ ಇಲ್ಲ. ಎಷ್ಟೇ ಈಗ 65 ಏನೋ ಮಾಡಿದಾರೆ ಸರ್ವೆ, ಆದ್ರೆ ಇದು ಬಹಳ ಇನ್ನು ಹೆಕ್ಟರ್ ಮಾಡಿದಾರೆ. ಇದಾದ್ರೆ ಇನ್ನು ಬಹಳ ಗಣನೀಯವಾಗಿ ಜಾಸ್ತಿ ಆಗುವಂತ ಲಕ್ಷಣಗಳು ಕಾಣಬಹುದು. ಕುಡಿ ನೀರಿನ ಸಮಸ್ಯೆ ಏನಾದ್ರು ಕಂಡು ಬಂದಿದೆ ಸರ್? ಯಾಕಂದ್ರೆ ಕುಡಿ ನೀರು ಈಗ ಇಲ್ಲಿವರೆಗಿಲ್ಲ, ಇನ್ನು ಮುಂದೆ ಆಗ್ಬಹುದು. ಆದ್ರೆ ಟ್ಯಾಂಕರ್ ಮೂಲಕ ಇಲ್ಲಿವರೆಗೆ ಒಳ್ಳೆ ಬೆಳೆ ಇದೆ. ಕೆಲವು ಜೋಳ, ಕಬ್ಬು, ಅದು ನೀರ ಸಮಸ್ಯೆ ಇನ್ನೂ ಸಮಸ್ಯೆ ಆಗ್ಬೋದು. ನನಗೆ ಮಳೆ ಆಶ್ರಿತ ಮತ್ತು ಏನು ಒಣ ಬೇಸಾಯ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಬಹಳ ಸಮಸ್ಯೆ ಪರಿಸ್ಥಿತಿ ಬಿಗಡಾಯಿಸಿದೆ ಅಂತ. ಆಗಿದೆ, ಖಂಡಿತ ಆಗಿದೆ. ಇನ್ನೊಂದು 10 ದಿವಸ ನಂತರ ಅದಕ್ಕೆ ಸರ್ಕಾರ ಮತ್ತೊಂದು ಪ್ಲಾನ್ ಮಾಡ್ತೀವಿ. ಇಲ್ಲಿವರೆಗೆ ಒಂದು ಪ್ಲಾನ್ ಇತ್ತು, ಇನ್ನು 10 ದಿವಸ ನಂತರ ಬೇರೆ ನಾವು ಸ್ಟೆಪ್ ನ ಇಡ್ತೀವಿ. ಇದು 3 ತಾಲೂಕು ಹೊರತುಪಡಿಸಿ ಮತ್ತೆ ಬೇರೆ ಕಡೆ ಸೊ ಇದೇ ರೀತಿಯಾದ ಬೇರೆ ಕಡೆ ಹಬ್ತದಿರುವ ಈವರೆಗೆ ಇಲ್ಲಿ ಮಾತ್ರ ಇತ್ತು. ಇದೇ ರೀತಿ ಮುಂದೆ ಮಳೆ ಬರೆದ್ರೆ ಬೇರೆ ತಾಲೂಕು ಕೂಡ ಇದು ಹೆಚ್ಚಾಗುತ್ತದೆ. ಸರ್ಕಾರಕ್ಕೆ ನಾಳೆ ವರದಿ ಮಾಡ್ತೀವಿ, ಒಂದ್ 2 ಸಲ ಮಾಡ್ತೀವಿ. ಸೊ ಈಗಿನ ಇಷ್ಟಕ್ಕೆ ಮಾತ್ರ ಕೊಡ್ತೀವಿ. ಬಹುಶಃ ಮತ್ತೆ 10 ದಿವಸ ನಂತರ ಮತ್ತೆ ಮಾಡುವಂತ ಪರಿಸ್ಥಿತಿ ಬರ್ಬೋದು. ಸರ್, ಈಗ ನೀವು ಕೊಡುವಂತ ಪರಿಹಾರ ಸರ್, ಅಂದ್ರೆ ಸರ್ಕಾರ ಕೊಡುವಂತ ಪರಿಹಾರ 1 ಎಕರೆಗೆ 2 ಸಾಕಾಗಲ್ಲ. ತಾತ್ಕಾಲಿಕವಾಗಿ ಕೊಡ್ತಾರೆ, ಹೆಚ್ಚು ಮಾಡ್ತೀವಿ. ನೋಡೋಣ, ಇನ್ನು ಸರ್ಕಾರ ಮಟ್ಟದಲ್ಲಿ ಯಾವ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯತೆ ಸರ್, ಈಗ ಮಲಪ್ರಭಾದ್ ಮೀಟಿಂಗ್ ಮಾಡ್ತೀರಿ ಸರ್. ಇವತ್ತು ಕುಡಿಯ ನೀರಿಗೆ ಅಷ್ಟೇ ಸೀಮಿತ ಇತ್ತು, ಅದನ್ನ ಕಾಲುವೆಗಳ ಮೂಲಕ ನೀರಿಗೆ ಸ್ವಲ್ಪ ರೈತರಿಗೆ ಕೂಡ ಕೊಡುವಂತ ಇದೆ. ಅದರಲ್ಲಿ ನಾವು ಮುಂದಿನ ಜುಲೈವರೆಗೆ ಕುಡಿ ನೀರು ಇಟ್ಕೊಳ್ಳಿಕ್ಕೆ ಜಾನುವಾರುಗಳ ಮಾರಾಟ ಸಂಖ್ಯೆ ಜಾಸ್ತಿ ಆಗ್ತಿದೆ ಸರ್. ಮೇವು ಕೊರತೆ, ಮೇವುದೇನಿಲ್ಲ, ಮೇವುದೇನು ತೊಂದ್ರೆ ಇಲ್ಲ, ಇದೆ ನಮ್ಮಲ್ಲಿ ಸಪ್ಲೈ ಮಾಡೋ ಎಲ್ಲಿಯಾದ್ರೂ ಮೇವು ಬ್ಯಾಂಕ್ ಸ್ಥಾಪನೆ ಮಾಡುವಂತದ್ದು ಇಲ್ಲ. ಈಗಾಗಲೇ ಇದೆ, ನಮ್ ಕಡೆ ಐಡೆಂಟಿಫೈ ಮಾಡಿ ಇಟ್ಟಿದ್ದಾರೆ ಅಧಿಕಾರಿಗಳು. ಅದು ಅವಶ್ಯಕತೆ ಕೊಡ್ತೀವಿ. ಘೋಷಣೆ ಮಾಡ್ತೀರಾ, ಬರೀ ಬರಾತ್ ಘೋಷಣೆ ಮಾಡ್ತೀರಾ ಸರ್? ಅದಿನ್ನೂ ಕೇಂದ್ರ ಸರ್ಕಾರ ಮಾಡ್ಬೇಕು. ಅವ್ರಾದ್ಮೇಲೆ ಮುಂದೆ ಹೆಜ್ಜೆ ನಾವು ವರದಿ ಕೊಡ್ತೀವಿ. ಫಸ್ಟ್ ಕೇಂದ್ರ ಸರ್ಕಾರ ಮಾಡ್ಬೇಕು. ಈಗ ಕಳೆದ ವಾರ ನಮ್ ರಿಪೋರ್ಟ್ ಕೊಟ್ಟಾಗ ಅವ್ರು ಬರ್ತಾರೆ. ಬಂದ್ಮೇಲೆ ಅದಕ್ಕೆ ಘೋಷಣೆ ಅವ್ರು ಬರೋದ್ರ ಹೆಸರು ಅಲ್ಲಿವರೆಗೆ ನಾವು ಈಗಾಗಲೇ ಹೇಳಿದ ನಮ್ ಡಿಸಿ ಅವ್ರು ಹೇಳ್ದಂಗೆ ಮಧ್ಯ ಘೋಷಣೆ ಮಾಡಿದ್ವಿ ಅಂತ ಮಾಡ್ತೀವಿ ಮಧ್ಯಾಂತರ. ಯಾಕಂದ್ರೆ ಅವ್ರು ಬರೋವರೆಗೂ ಒಂಥರ ಬಹಳಷ್ಟು ಜನ ರೈತರು ಹೊಡೆದಾಕ್ ಬಿಡ್ತಾರೆ ಸರ್. ಎಲ್ಲ ಅದನ್ನ ನಾವು ನಮ್ ಸಿಎಂ ಅವ್ರ ಗಮನಕ್ಕೆ ತರ್ತೀವಿ. ಏನೋ ಪರಿಹಾರ ಹುಡುಕುವಂತ ಪ್ರಯತ್ನ ಮಾಡ್ತೀವಿ. ಸರ್, ಇನ್ನೊಂದು, ಈಗ ಮಳೆ ಅಂದ್ರೆ ಇಡೀ ಜಿಲ್ಲೆದೊಂದು ತಗೊಂತೀರಿ ಸರ್ ರಿಪೋರ್ಟ್. ಅಲ್ಲಿ ಸಮಸ್ಯೆ ಆಗುತ್ತೆ. ಅಂದ್ರೆ ಬೆಳಗಾವಿ, ಖಾನಾಪುರ ಮತ್ತು ಬೆಳಗಾವಿ ಭಾಗದಲ್ಲಿ ಮಳೆ ಆಗಿರುತ್ತೆ, ಈ ಭಾಗದಲ್ಲಿ ಮಳೆ ಆಗಲ್ಲ. ಅದು ತಾಲೂಕು ವೈಸ್ ತಗೊಂಡ್ರೆ ನೀವು ಕ್ಲಿಯರಿಟಿ ಗೊತ್ತಾಗುದು. ಅದೇ ಹೇಳಿದ್ರೆ 10 ದಿವಸ ನಂತರ ಮತ್ತೆ ಇನ್ನು ರೀಸರ್ವೆ ಮಾಡೋದು ಅವಶ್ಯಕತೆ ಬೀಳುತ್ತೆ, ಮಾಡ್ತೀವಿ. ಈಗಾಗಲೇ ನಮ್ಮ ಕೃಷಿ ಇಲಾಖೆಯವರು ಅಗ್ರಿಕಲ್ಚರ್ ಸರ್ವೆ ಮಾಡಿದ್ದಾರೆ. ಬಿತ್ತನೆ ಸಂಪೂರ್ಣವಾಗಿ ಮೋರ್ ದನ್ 90% ಆಗಿದೆ, 97 ಆಗಿದೆ. ಆದ್ರೂ ಕೂಡ ಇಲ್ಲಿ ಫಿಸಿಕಲಿ ನೋಡಿದಾಗ ಬಹಳ ಗಂಭೀರ ಪರಿಸ್ಥಿತಿ ಇದೆ. ನೋಡೋಣ, ಇನ್ನೊಂದು 10 ದಿವಸ ಒಳಗೆ ಮಳೆ ಆಗದಿದ್ರೆ ಇನ್ನು ಸಮಸ್ಯೆ ಆಗ್ತದೆ ಮತ್ತು ನೀರೇ ಜಾಸ್ತಿ ಆಗುತ್ತೆ. ನೋಡೋಣ, ಈಗ ಒಂದು ಹಂತದಲ್ಲಿ ಅವರು ಸರ್ವೆ ಮಾಡಿದಾರೆ, ಇನ್ನೊಂದು ಹಂತಕ್ಕೆ ಮತ್ತೆ ಮಾಡಬೇಕಾಗ್ತದೆ. ನಂತರ ಬಹುಶಃ ಬಹಳಷ್ಟು ಡ್ಯಾಮೇಜ್ ಆಗುವಂತ ಲಕ್ಷಣಗಳು ಕಾಣ್ತದೆ. ಅದೆಲ್ಲ ವರದಿ ಮಾಡ್ತೀವಿ ಸರ್ಕಾರಕ್ಕೆ. ಸರ್ಕಾರ ಮುಂದೆ ಯಾವ ಕೇಂದ್ರ ಸರ್ಕಾರ ಕಳಿಸ್ಬೇಕಾಯ್ತು, ನಂತರ ಬರಗಾಲ ಘೋಷಣೆ ಮಾಡಬೇಕಾಗ್ತದೆ. ಈಗ ಅತಿ ಹೆಚ್ಚು ಉದ್ದು, ಹೆಸರು ಮತ್ತೆ ಶೇಂಗಾ ಈ ಗೋವಿನ ಜೋಳ ಎಲ್ಲ ಹೋಗಿದೆ ಆಲ್ಮೋಸ್ಟ್ ಎಲ್ಲ ನೋಡ್ಲಿಕ್ಕೆ ಮಾತ್ರ ಅದು ಹಸಿರು. ವಾಸ್ತವಿಕವಾಗಿ ಅಲ್ಲಿ ಹೋದ್ ನೋಡ್ರೆ ಅದ್ರಲ್ಲಿ ಯಾವುದೇ ಬೆಳವಣಿಗೆ ಕಾಣ್ತಾ ಇಲ್ಲ. ಎಷ್ಟೇ ಈಗ 65 ಏನೋ ಮಾಡಿದಾರೆ ಸರ್ವೆ, ಆದ್ರೆ ಇದು ಬಹಳ ಇನ್ನು ಹೆಕ್ಟರ್ ಮಾಡಿದಾರೆ. ಇದಾದ್ರೆ ಇನ್ನು ಬಹಳ ಜಾಸ್ತಿ ಗಣನೀಯವಾಗಿ ಜಾಸ್ತಿ ಆಗುವಂತ ಲಕ್ಷಣಗಳು ಕಾಣಬಹುದು.
ಕುಡಿಯುವ ನೀರಿನ ಸಮಸ್ಯೆ ಏನಾದ್ರು ಕಂಡು ಬಂದಿದೆಯಾ ಸರ್? ಯಾಕಂದ್ರೆ ಕುಡಿ ನೀರು ಈಗ ಇಲ್ಲಿವರೆಗಿಲ್ಲ, ಇನ್ನು ಮುಂದೆ ಆಗ್ಬೋದು. ಆದ್ರೆ ಟ್ಯಾಂಕರ್ ಮೂಲಕ ಅದನ್ನ ಕ್ಯಾಮ್ರಾ ಐತಿ ಏನಾಗಲ್ಲ. ಸರ್, ಈಗ ತಾಲೂಕು ಅಂಡರ್ಗ್ರೌಂಡ್ ಅಷ್ಟೇ. ಲೆವೆಲ್ ಕೂಡ ಕಡಿಮೆ ಅಲ್ಲ, ಆಗಿದೆ. height ಗೆ ಇದಕ್ಕೆ ಸ್ವಲ್ಪ ವ್ಯತ್ಯಯ ಏನಾಗಲ್ಲ. ಇಲ್ಲಿವರೆಗೆ ಒಳ್ಳೆ ಬೆಳೆ ಇದೆ ಅದಕ್ಕೆಲ್ಲ, ಗೋವಿನ ಜೋಳ, ಕಬ್ಬು. ಅದು ನೀರ ಸಮಸ್ಯೆ ಇನ್ನೂ ಸಮಸ್ಯೆ ಆಗ್ಬೋದು. ಅಂದ್ರೆ ಈಗ ಮಳೆ ಆಶ್ರಿತ ಮತ್ತು ಏನು ಒಣ ಬೇಸಾಯ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಬಹಳ ಸಮಸ್ಯೆ ಪರಿಸ್ಥಿತಿ ಬಿಗಡಾಯಿಸಿದೆ ಅಂತ. ಆಗಿದೆ, ಖಂಡಿತ ಆಗಿದೆ. ಇನ್ನೊಂದು 10 ವರ್ಷ ನಂತರ ಅದಕ್ಕೆ ಸರ್ಕಾರ ಮತ್ತೊಂದು ಪ್ಲಾನ್ ಮಾಡ್ತೀವಿ. ಇಲ್ಲಿವರೆಗೆ ಒಂದು ಪ್ಲಾನ್ ಇತ್ತು, ಇನ್ನು 10 ವರ್ಷ ನಂತರ ಬೇರೆ ನಾವು ಸ್ಟೆಪ್ ನ ಇಡ್ತೀವಿ. ಸರ್, ಬೆಳಗಾವಿ ಇದು 3 ತಾಲೂಕು ಹೊರತುಪಡಿಸಿ ಮತ್ತೆ ಬೇರೆ ಕಡೆ ಸೊ ಇದೇ ರೀತಿಯಾದ ಬೇರೆ ಕಡೆ ಹಬ್ತದೆ ಇದು. ಈವರೆಗೆ ಇಲ್ಲಿ ಮಾತ್ರ ಇತ್ತು. ಇದೇ ರೀತಿ ಮುಂದೆ ಮಳೆ ಬರೆದ್ರೆ ಬೇರೆ ತಾಲೂಕು ಕೂಡ ಇದು ಹೆಚ್ಚಾಗುತ್ತದೆ ವ್ಯಾಪಾರ. ಸರ್ಕಾರಕ್ಕೆ ನಾಳೆ ವರದಿ ಇನ್ನು ಮಾಡ್ತೀವಿ, ಒಂದ್ 2 ಸಲ ಮಾಡ್ತೀವಿ. ಸೊ ಈಗಿನ ಇಷ್ಟಕ್ಕೆ ಮಾತ್ರ ಕೊಡ್ತೀವಿ. ಬಹುಶಃ ಮತ್ತೆ 10 ವರ್ಷ ನಂತರ ಮತ್ತೆ ಮಾಡುವಂತ ಪರಿಸ್ಥಿತಿ ಬರ್ಬೋದು. ಸರ್, ಈಗ ನೀವು ಕೊಡುವಂತ ಪರಿಹಾರ ಸರ್, ಅಂದ್ರೆ ಸರ್ಕಾರ ಕೊಡುವಂತ ಪರಿಹಾರ 1 ಎಕರೆಗೆ 2 ಎಷ್ಟ್ ಹಿಡ್ದದ ಹಿಡ್ದನ ಅದು ಸಾಕಾಗಲ್ಲ. ಅದು ತಾತ್ಕಾಲಿಕವಾಗಿ ಕೊಡ್ತಾರೆ, ಹೆಚ್ಚು ಮಾಡ್ತೀವಿ. ನೋಡೋಣ, ಇನ್ನು ಸರ್ಕಾರ ಮಟ್ಟದಲ್ಲಿ ಯಾವ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯತೆ ಪ್ರಯತ್ನ ಮಾಡ್ತೀವಿ. ಈಗ ಸರ್, ಈಗ ಕಳೆದ ವಾರ ಮಲಪ್ರಭಾದ್ ಮೀಟಿಂಗ್ ಮಾಡ್ತೀರಿ ಸರ್. ಇವತ್ತು ಕುಡಿಯ ನೀರಿಗೆ ಅಷ್ಟೇ ಸೀಮಿತ ಇತ್ತು, ಅದನ್ನ ಕಾಲುವೆಗಳ ಮೂಲಕ ಕುಡಿ ನೀರಿಗೆ ಸ್ವಲ್ಪ ರೈತರಿಗೆ ಕೂಡ ಕೊಡುವಂತ ಇದೆ ಅದರಲ್ಲಿ. ಕೊಡ್ರಿ ಸ್ವಲ್ಪ ನಾವು ಮುಂದಿನ ಜುಲೈವರೆಗೆ ಕುಡಿ ನೀರು ಇಟ್ಕೊಳ್ಳಿಕ್ಕೆ ಇಲ್ಲ, ಮಾಡಿ ಬಟ್ ಜಾನುವಾರುಗಳ ಮಾರಾಟ ಸಂಖ್ಯೆ ಜಾಸ್ತಿ ಆಗ್ತಿದೆ ಸರ್. ಮೇವು ಕೊರತೆ, ಕೃಷಿ ಮೇವದೇನಿಲ್ಲ, ಮೇವದೇನ್ ತೊಂದ್ರೆ ಇಲ್ಲ, ಇದೆ ನಮ್ಮಲ್ಲಿ ಸಪ್ಲೈ ಮಾಡೋ ಮೇವದಿದೆ. ಎಲ್ಲಿಯಾದ್ರೂ ಮೇವು ಬ್ಯಾಂಕ್ ಸ್ಥಾಪನೆ ಮಾಡುವಂತದ್ದು ಇಲ್ಲ, ಈಗಾಗಲೇ ಇದೆ ನಮ್ಮ ಕಡೆ ಐಡೆಂಟಿಫೈ ಮಾಡಿ ಇಟ್ಟಿದ್ದಾರೆ ಅಧಿಕಾರಿಗಳು. ಅದು ಅವಶ್ಯಕ ಇದ್ರೆ ಕೊಡ್ತೀವಿ. ಹಸಿರು ಬರಾತ್ ಘೋಷಣೆ ಮಾಡ್ತೀರಾ, ಬರೀ ಬರಾತ್ ಘೋಷಣೆ ಮಾಡ್ತೀರಾ ಸರ್? ಅದಿನ್ನೂ ಇಲ್ಲಿ ಕೇಂದ್ರ ಸರ್ಕಾರ ಮಾಡ್ಬೇಕು. ಅವ್ರ ಆದ್ಮೇಲೆ ಮುಂದೆ ಹೆಜ್ಜೆ ನಾವು ವರದಿ ಕೊಡ್ತೀವಿ. ಫಸ್ಟ್ ಕೇಂದ್ರ ಸರ್ಕಾರ ಮಾಡ್ಬೇಕು. ಅವ್ರು ಬರ್ಬೇಕು. ಈಗ ಕಳೆದ ವಾರ ನಮ್ ರಿಪೋರ್ಟ್ ಕೊಟ್ಟಾಗ ಅವ್ರು ಬರ್ತಾರೆ. ಬಂದ್ಮೇಲೆ ಅದಕ್ಕೆ ಘೋಷಣೆ. ಅವ್ರು ಬರೋದ್ರ ಹೆಸರು ಇಲ್ಲ, ಹೋಗಿರುತ್ತೆ. ಅಲ್ಲಿವರೆಗೆ ನಮ್ಗೆ ಅಲ್ಲ, ಈಗ ನಾವು ಈಗಾಗಲೇ ಹೇಳಿದ ನಮ್ ಡಿಸಿಆರ್ ಹೇಳ್ದಂಗೆ ಮಧ್ಯ ಘೋಷಣೆ ಮಾಡಿದ್ವಿ ಅಂತ ಮಾಡ್ತೀವಿ ಮಧ್ಯಾಂತರ. ಯಾಕಂದ್ರೆ ಅವ್ರು ಬರೋವರೆಗೂ ಒಂಥರ ಬಹಳಷ್ಟು ಜನ ರೈತರು ಹೊಡೆದಾಕ್ಬಿಡ್ತಾರೆ ಸರ್. ಎಲ್ಲಾ ನೋಡೋಣ, ಅದನ್ನ ನಾವು ನಮ್ ಬೆಳೆ ಉಳಿಸ್ಕೊಳ್ಳೋದಿಲ್ಲ. ಸಿಎಂ ಅವ್ರ ಗಮನಕ್ಕೆ ತರ್ತೀವಿ. ಏನೋ ಪರಿಹಾರ ಹುಡುಕುವಂತ ಪ್ರಯತ್ನ ಮಾಡ್ತೀವಿ. ಸರ್, ಇನ್ನೊಂದು, ಈಗ ಮಳೆ ಅಂದ್ರೆ ಇಡೀ ಜಿಲ್ಲೆಯದೊಂದು ತಗೊಂಡ್ರಿ ಸರ್ ನೀವು ರಿಪೋರ್ಟ್. ಅಲ್ಲಿ ಸಮಸ್ಯೆ ಆಗುತ್ತೆ. ಅಂದ್ರೆ ಬೆಳಗಾವಿ, ಖಾನಾಪುರ ಮತ್ತು ಬೆಳಗಾವಿ ಭಾಗದಲ್ಲಿ ಮಳೆ ಆಗಿರುತ್ತೆ, ಈ ಭಾಗದಲ್ಲಿ ಮಳೆ ಆಗಲ್ಲ. ಅದನ್ನ ತಾಲೂಕು ವೈಸ್ ತಗೊಂಡ್ರೆ ನೀವು ಕ್ಲಿಯರಿಟಿ ಗೊತ್ತಾಗೋದು ಸರ್. ಅದೇ ಹೇಳಿದ್ರೆ 10 ವರ್ಷ ನಂತರ ಮತ್ತೆ ಇನ್ನು ರೀಸರ್ವೆ ಮಾಡೋದು ಅವಶ್ಯಕತೆ ಬೀಳುತ್ತೆ, ಮಾಡ್ತೀವಿ. ಸರಿ. ರಚಿಕೆ ಬೇಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.